ಯೆಶಾಯ 41ನೇ ಅಧ್ಯಾಯ 13ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಭಯಪಡಬೇಡ, ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನಾತ್ಮನ ಈ ಮುಂಜಾನೆಗಳಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ಭಯಪಡಬೇಡ, ಮಗನೇ ಮಗಳೇ, ನೀನೇನ್ ಮಾಡ್ಬೇಡ, ಭಯಪಡಬೇಡ, ನಾನು ನಿನ್ನನ್ನು ಕೈ ಹಿಡಿದು ನಡೆಸುವವನಾಗಿದ್ದಾನೆ, ನಾನು ನಿನ್ನನ್ನು ಕೈ ಹಿಡಿದು ಎತ್ತುವವನಾಗಿದ್ದೇನೆ ಎಂದು ಆತನು ನಮಗೆ ಮಾತನ್ನು ಕೊಡುವವನಾಗಿದ್ದಾನೆ. ಆತನ ನಂಬಿಕೆ ಉಳ್ಳಂತಹ ದೇವರು. ಆತನು ನಮ್ಮನ್ನ ಕಷ್ಟ ಕಾಲದಲ್ಲಿ ಆತನು ನಮ್ಮನ್ನ ಕೈ ಬಿಡುವವನಲ್ಲ. ಒಂದು ಕಣ್ಣೀರಿನ ಮಾರ್ಗದಲ್ಲಿ ಆತನು ನಮ್ಮನ್ನ ಕೈ ಬಿಟ್ಟು ಹೋಗುವವನಲ್ಲ. ಪ್ರೀತಿಯುಳ್ಳ ದೇವಜನರೇ, ಮುಳುಗುತ್ತಾ ಇರುವಂತಹ ನಮ್ಮನ್ನ ಆತನ ಏನ್ ಮಾಡುವವನಾಗಿದ್ದಾನೆ, ಕೈ ಹಿಡಿದು ಎಬ್ಬಿಸುವವನಾಗಿದ್ದಾನೆ. ಪೇತ್ರನು, ನೀರಿನ ಮೇಲೆ ಇರುವಂತಹ ಪೇತ್ರನು ಹಾಗೆಯೇ ಅವನು ಸಮುದ್ರದೊಳಗೆ ಮುಳುಗುತ್ತಾ ಇರುವಾಗ ದೇವರು ಅವನನ್ನು ಏನ್ ಮಾಡುವವರಾಗಿದ್ದಾರೆ, ಕೈ ಹಿಡಿದು ಮೇಲಕ್ಕೆ ಎತ್ತುವವರಾಗಿದ್ದಾರೆ. ದೃಢವಾಗಿ ಹೆಜ್ಜೆ ಇಡುವಂತೆ ಕರ್ತನ ಅವನಿಗೆ ಸಹಾಯ ಹಸ್ತವನ್ನ ನೀಡುವವನಾಗಿದ್ದಾನೆ. ಅದೇ ಪ್ರಕಾರವೇ ಇವತ್ತು ನಮ್ಮ ಜೀವಿತದಲ್ಲಿಯೂ ಕೂಡ ಇವರು ಮುಳುಗುತ್ತಾ ಇದಾರ, ಮುಳುಗಿ ಹೋಗಿ ಬಿಟ್ಟಿವ ಅಂತಂದು ಹೇಳ್ಬಿಟ್ಟು ಆತನು ನಮ್ಮನ್ನ ಬಿಡುವುದಿಲ್ಲ. ನಮ್ಮ ಕುಟುಂಬಗಳು ಇವತ್ತು ಮುಳುಗಿ ಹೋಗುವಾಗ, ನಮ್ಮ ಜೀವಿತಗಳು ಇವತ್ತು ಒಂದು ಸಾಲದಲ್ಲಿ ಮುಳುಗಿ ಹೋಗುವಾಗ, ನಮ್ಮ ಮಾರ್ಗಗಳು ಇವತ್ತು ಕಣ್ಣೀರಿನಲ್ಲಿ ಮುಳುಗಿ ಹೋಗುವಾಗ ಆತನು ನಮಗೆ ಸಹಾಯ ಮಾಡುವವನಾಗಿದ್ದಾನೆ, ಕೈ ಹಿಡಿದು ಎತ್ತುವವನಾಗಿದ್ದಾನೆ, ಬಂಡೆ ಮೇಲೆ ಸ್ಥಿರವಾಗಿ ನಿಲ್ಲಿಸುವವನಾಗಿದ್ದಾನೆ. ಭಯ ಪಡಬೇಡ ಅಂತಂದು ಹೇಳುವವನಾಗಿದ್ದಾನೆ. ಇವತ್ತು ಭಯದ ಪರಿಸ್ಥಿತಿಗಳಲ್ಲಿ ಆತನ ನೋಡಿ ಹೋಗಬೇಕು. ದೇವರೇ, ನನ್ನ ಜೀವಿತದಲ್ಲಿ ನನಗೆ ಸಹಾಯ ಮಾಡೋದಕ್ಕೆ ಇವತ್ತು ಯಾರು ಇಲ್ಲ ಸ್ವಾಮಿ. ಈ ಒಂದು ಮಾರ್ಗದಿಂದ ಬಿಡಿಸೋದಕ್ಕೆ ಯಾರು ಇಲ್ಲ ಸ್ವಾಮಿ. ಮುಳುಗುತ್ತಾ ಇರುವಂತಹ ನನ್ನನ್ನು ಕೈ ಹಿಡಿದು ಎತ್ತುವುದಕ್ಕೆ ಯಾರು ಇಲ್ಲ ದೇವರೇ. ಪೇತ್ರನ ನೀನ್ ಕೈ ಹಿಡಿದೆತ್ತಿದ್ಯಲ್ಲವಾ, ಪೇತ್ರನಿಗೆ ನೀನ್ ಸಹಾಯವನ್ನ ಮಾಡಿದ್ಯಲ್ಲವಾ, ಅದೇ ಪ್ರಕಾರವೇ ನನಗೆ ನೀನ್ ಸಹಾಯವನ್ನ ಮಾಡು ಕರ್ತನೆ ಎಂದು ಹೇಳುವಾಗ ಆತನು ನಮಗೆ ಸಹಾಯ ಮಾಡುವವನಾಗಿದ್ದಾನೆ. ಎಲ್ಲ ಭಯದ ಪರಿಸ್ಥಿತಿಗಳಿಂದ ಕರ್ತನು ನಮ್ಮನ್ನು ಹೊರಗಡೆ ಕರೆದುಕೊಂಡು ಬರುವವನಾಗಿದ್ದಾನೆ. ಸಹಾಯ ಮಾಡುವಂತಹ ಶಕ್ತನು, ಸಹಾಯ ಮಾಡುವಂತಹ ಕರ್ತನು ನಮ್ಮ ಜೊತೆಯಲ್ಲಿ ಇರುವುದರಿಂದ ನಮ್ಗೆ ಇವತ್ತೇನಿಲ್ಲ, ಭಯವಿಲ್ಲ. ಮುಳುಗುವಾಗ ಆತನು ಕೈ ಹಿಡಿದು ಎತ್ತುವವನಾಗಿದ್ದಾನೆ, ಬಿದ್ದಾಗ ಆತನು ಎತ್ತುವವನಾಗಿದ್ದಾನೆ, ಕಣ್ಣೀರಿಡುವಾಗ ಕಣ್ಣೀರು ಒರೆಸುವುದಕ್ಕೆ ಆತನು ನಮ್ಮ ಬಲಭಾಗದಲ್ಲೇ ಇರುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡುವ ಜನಗಳನ್ನು ಸರಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ ಎಲ್ಲ ಭಯದ ಪರಿಸ್ಥಿತಿಗಳಿಂದ ನಿನ್ನ ಜನರನ್ನ ಹೊರಗಡೆ ಕರೆದುಕೊಂಡು ಬಂದು ನಿನ್ನ ಜನರನ್ನ ಕೈ ಹಿಡಿದು ಎಬ್ಬಿಸಿ ನಿನ್ನ ಜನರಿಗೆ ನಿನ್ನ ಸಹಾಯಕನಾಗಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.